ಪಾಲ್ಕಿಯಲ್ಲಿ ಸಚಿನ್ ಆತ್ಮಹತ್ಯೆ ಗಂಟೆಗೂ ಹೊಸ ತಿರುವು ಪಡೆದುಕೊಳ್ತಾ ಇದೆ. ಮೊದಲು ಸಾಲಗಾರ ಅಂದರು, ನಂತರ ಸುಪಾರಿ ಕಿಲ್ಲರ್ಸ್ ಜೊತೆಗೂಡಿ ಹನಿ ಟ್ರ್ಯಾಪ್ ಮಾಡಲಾಗಿದೆ ಅಂತ ಹೇಳಿದರು. ಇದೀಗ ಬೇರೆ ವರಸೆ ಹೊರಬಂದಿದೆ. ಈ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸಚಿನ್ ಆತ್ಮಹತ್ಯೆಯಲ್ಲಿ ರಾಜಕೀಯ ವಾಕ್ಸಮರ. ತನಿಖೆಗೂ ಮೊದಲೇ ಸಚಿವ ಖರ್ಗೆಗೆ ಕ್ಲೀನ್ ಚಿಟ್. ಬೀದರ್ನ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ದಿನಕ್ಕೊಂದು ಕ್ಷಣಕ್ಕೊಂದು ಎಂಬಂತೆ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ರಾಜ್ಯ ಸರ್ಕಾರದ ಸಿಐಡಿ ತನಿಖೆಗೆ ಬಿಜೆಪಿ ಮತ್ತು ಸಚಿನ್ ಕುಟುಂಬಸ್ಥರು ವಿರೋಧಿಸಿದ್ದು, ಸಿಬಿಐ ತನಿಖೆಗೆ ಪಟ್ಟು ಹಿಡಿದಿದ್ದಾರೆ. ಸಚಿನ್ ಆತ್ಮಹತ್ಯೆ ಕೇಸ್ ರಾಜಕೀಯ ಕದನಕ್ಕೆ ಕಾರಣವಾಗಿದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ತನಿಖೆಗೂ ಮೊದಲೇ ಸಚಿವ ಪ್ರಿಯಾಂಕ್ ಖರ್ಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಪ್ರಿಯಾಂಕ ರಾಜೀನಾಮೆ ತಗೊಳ್ಳಲ್ಲ, ಹಾಗಾದ್ರೆ ಅವ್ರು ಡಿಮ್ಯಾಂಡ್ ಮಾಡ್ತಿರೋದು ಬಿಜೆಪಿ ರಾಜೀನಾಮೆ ಕೊಡಬೇಕು ಅಂತ, ಯಾವುದೇ ಕಾರಣಕ್ಕೂ ತಗೊಳ್ಳಲ್ಲ. ಏನಾದ್ರು ಎವಿಡೆನ್ಸ್ ಇರಬೇಕಲ್ಲ ಸರ್, ಹೊಸ ವರ್ಷದ ಏನಾದ್ರು ಎವಿಡೆನ್ಸ್ ಇರಬೇಕಲ್ಲ. ಏನೂ ಎವಿಡೆನ್ಸ್ ಇಲ್ಲದೆ ಡೆತ್ ನೋಟ್ನೆಲ್ಲ ಅವರು ಇಲ್ಲಿ ಹೆಸರು ಇಲ್ಲದೇನೆ ರಾಜೀನಾಮೆ ತಗೊಳ್ಳಿ ಅಂತಂದ್ರೆ ಮತ್ತೆ ಏನಂತ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ಅವ್ರ ಹೆಸರು ಇಲ್ಲ, ಅವ್ರದ್ದೇನು ಪಾತ್ರ ಇಲ್ಲ, ಅವ್ರ ಮೇಲೆ ಏನು ಎವಿಡೆನ್ಸ್ ಇಲ್ಲ. ರಾಜೀನಾಮೆ ಕೊಡಬೇಕು ಅಂತಂದ್ರೆ ಏನು ಯಾಕೆ ಕೊಡಬೇಕು? ಈಶ್ವರಪ್ಪ ಇದರಲ್ಲಿ ಈಶ್ವರಪ್ಪನ ಹೆಸರು ಬರೆದಿದ್ರು. ಇವನ ಹೆಸರು ಇದೆಯಾ? ಡೆತ್ ನೋಟ್ನಲ್ಲಿ ಇವನ ಹೆಸರು ಇದೆಯಾ? ಪ್ರಿಯಾಂಕ್ ಖರ್ಗೆ ಹೆಸರು ಎಲ್ಲೂ ಕೂಡ ಇಲ್ಲ. ಪ್ರಿಯಾಂಕ ಖರ್ಗೆ ಅವರೇ ಸ್ಪಷ್ಟಪಡಿಸಿದ್ದಾರೆ, ಇದರಲ್ಲಿ ನನ್ನ ಪಾತ್ರ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ಈಗ ನಾವು ಕೂಡ ಅದನ್ನ ಈಗ ಏನು ಸಿಒಡಿಗೆ ಆದೇಶ ಮಾಡಿದ್ದೇವೆ. ತನಿಖೆಯಲ್ಲಿ ಏನು ಬರುತ್ತೆ ಅದನ್ನ ನೋಡೋಣ. ಪ್ರಿಯಾಂಕಾ ಖರ್ಗೆ ಅವ್ರ ಪಾತ್ರ ಇಲ್ಲ ಅಂತ ಮೇಲ್ನೋಟಕ್ಕೆ ಬಂದಿದೆ ಅಂತ ಹೇಳಿ ನಮ್ಮ ಇಲಾಖೆಯವರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ತನಿಖೆ ವರದಿ ಬಂದ ಮೇಲೆ ಗೊತ್ತಾಗುತ್ತೆ. ಸಚಿನ್ ಗುತ್ತಿಗೆದಾರ ಹೌದೋ ಇಲ್ವೋ? ರಾಜ್ಯದಲ್ಲಿ ಗುಲ್ಲೆ ಬೀಸುತ್ತಿರೋ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಅಸಲಿಗೆ ಸಚಿನ್ ಪಾಂಚಾಳ್ ಗುತ್ತಿಗೆದಾರರೇ ಅಲ್ಲ ಅನ್ನೋ ವಿಷಯ ಈಗ ಚರ್ಚೆಗೆ ಗ್ರಾಸವಾಗಿದೆ. ಈ ಸರ್ಕಾರದಾಗ ಯಾರೇ ದುಡ್ಡು ಕೆಲಸ ಮಾಡಿದ್ರು 2 ವರ್ಷ ಆದರೂ ಕೂಡ ಪೇಮೆಂಟ್ ಆಗ್ತಾ ಇಲ್ಲ. ಅದು ಒಂದು ಭಾಳ ದೊಡ್ಡ ಸಮಸ್ಯೆ ಆಗಿದೆ ನಮ್ಮ ಎಲ್ಲ ಗುತ್ತಿಗೆದಾರ ಬಾಂಧವರಿಗೆ. ಅದೇ ರೀತಿಯಾಗಿ ಯಾವುದೇ ಒಂದು ಕೆಲಸ ತೊಗೋಬೇಕಾದ್ರೆ 50%, 40%, 50% ದುಡ್ಡು ನಾವು ಕೊಟ್ಟು ನಾವು ಕೆಲಸ ತೊಗೋಂಥ ಪರಿಸ್ಥಿತಿ ಈ ಸರ್ಕಾರದಾಗ ಬಂದದ. ಇಲ್ಲ ರೀ, ನಾವು ಇಲ್ಲ ಭೇಟಿಯಾಗಿಲ್ಲ. ಅವ್ರು ಜಾಸ್ತಿ ಇಲ್ಲ ಬೀದರ್ ಲೋಕಲಲ್ಲಿ ಅವ್ರು ಕೆಲಸ ಮಾಡಿಲ್ಲ. ಇದ್ರ ಬಗ್ಗೆ ಅವರು ಎನ್ಕ್ವೈರಿ ಮಾಡಬೇಕು. ಅವ್ರ ಮನೆಯವರಿಗೆ ನ್ಯಾಯ ಒದಗಿಸ್ಬೇಕು ಅಂತ ಈ ಮೂಲಕ ನಾ ಸರ್ಕಾರಕ್ಕೆ ಹೇಳ ಬಯಸ್ತೀನಿ. ಅದೇ ರೀತಿಯಾಗಿ ಸರ್ಕಾರ ಏನು ಇದರಲ್ಲಿ ಆ್ಯಕ್ಷನ್ ತೊಗದೇ ಇದ್ದಾಗ ನಾವು ಗುತ್ತಿಗೆದಾರ ಸಂಘದಿಂದ ನಾವು ಉಗ್ರ ಹೋರಾಟ ಮಾಡ್ತೀನಿ ಅಂತ ಕೂಡ ನಾನು ಹೇಳ್ತೀನಿ. ಸರ್, ನಾವು ಮೊದಲು ಹೇಳಿಲ್ರಿ, ಅವ ಗುತ್ತಿಗೆದಾರನ ಅವನ ಹತ್ರ ಲೈಸೆನ್ಸ್ ಅದಂತೂ ಕೂಡ ನಾವು ಒಪ್ಕೊಂಡಿಲ್ಲ ರೀ ಸರ್. ಅವ ಏನು ವರ್ಕ್ ಮಾಡ್ತೀನೋ ಅದು ಡೀಟೇಲ್ ಆಗಿ ಅವ್ನು ಡೆಟ್ ನೋಟ್ದಾಗೆ ಬರ್ದಾನೆ ಸರ್. ಅಷ್ಟು ಪಾಲ್ಕಿಯಲ್ಲಿ ಸಚಿನ್ ಆತ್ಮಹತ್ಯೆ ಗಂಟೆಗೂ ಹೊಸ ತಿರುವು ಪಡೆದುಕೊಳ್ತಾ ಇದೆ. ಮೊದಲು ಸಾಲಗಾರ ಅಂದರು, ನಂತರ ಸುಪಾರಿ ಕಿಲ್ಲರ್ಸ್ ಜೊತೆಗೂಡಿ ಹನಿ ಟ್ರ್ಯಾಪ್ ಮಾಡಲಾಗಿದೆ ಅಂತ ಹೇಳಿದರು. ಇದೀಗ ಬೇರೆ ವರಸೆ ಹೊರಬಂದಿದೆ. ಈ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸಚಿನ್ ಆತ್ಮಹತ್ಯೆಯಲ್ಲಿ ರಾಜಕೀಯ ವಾಕ್ಸಮರ. ತನಿಖೆಗೂ ಮೊದಲೇ ಸಚಿವ ಖರ್ಗೆಗೆ ಕ್ಲೀನ್ ಚಿಟ್. ಬೀದರ್ನ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ದಿನಕ್ಕೊಂದು ಕ್ಷಣಕ್ಕೊಂದು ಎಂಬಂತೆ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ರಾಜ್ಯ ಸರ್ಕಾರದ ಸಿಐಡಿ ತನಿಖೆಗೆ ಬಿಜೆಪಿ ಮತ್ತು ಸಚಿನ್ ಕುಟುಂಬಸ್ಥರು ವಿರೋಧಿಸಿದ್ದು, ಸಿಬಿಐ ತನಿಖೆಗೆ ಪಟ್ಟು ಹಿಡಿದಿದ್ದಾರೆ. ಸಚಿನ್ ಆತ್ಮಹತ್ಯೆ ಕೇಸ್ ರಾಜಕೀಯ ಕದನಕ್ಕೆ ಕಾರಣವಾಗಿದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ತನಿಖೆಗೂ ಮೊದಲೇ ಸಚಿವ ಪ್ರಿಯಾಂಕ್ ಖರ್ಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಪ್ರಿಯಾಂಕ ರಾಜೀನಾಮೆ ತಗೊಳ್ಳಲ್ಲ, ಹಾಗಾದ್ರೆ ಅವ್ರು ಡಿಮ್ಯಾಂಡ್ ಮಾಡ್ತಿರೋದು ಬಿಜೆಪಿ ರಾಜೀನಾಮೆ ಕೊಡಬೇಕು ಅಂತ, ಯಾವುದೇ ಕಾರಣಕ್ಕೂ ತಗೊಳ್ಳಲ್ಲ. ಏನಾದ್ರು ಎವಿಡೆನ್ಸ್ ಇರಬೇಕಲ್ಲ ಸರ್, ಹೊಸ ವರ್ಷದ ಏನಾದ್ರು ಎವಿಡೆನ್ಸ್ ಇರಬೇಕಲ್ಲ. ಏನೂ ಎವಿಡೆನ್ಸ್ ಇಲ್ಲದೆ ಡೆತ್ ನೋಟ್ನೆಲ್ಲ ಅವರು ಇಲ್ಲಿ ಹೆಸರು ಇಲ್ಲದೇನೆ ರಾಜೀನಾಮೆ ತಗೊಳ್ಳಿ ಅಂತಂದ್ರೆ ಮತ್ತೆ ಏನಂತ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ಅವ್ರ ಹೆಸರು ಇಲ್ಲ, ಅವ್ರದ್ದೇನು ಪಾತ್ರ ಇಲ್ಲ, ಅವ್ರ ಮೇಲೆ ಏನು ಎವಿಡೆನ್ಸ್ ಇಲ್ಲ. ರಾಜೀನಾಮೆ ಕೊಡಬೇಕು ಅಂತಂದ್ರೆ ಏನು ಯಾಕೆ ಕೊಡಬೇಕು?
ಹಿಂದೆ ಈಶ್ವರಪ್ಪ ಇದರಲ್ಲಿ ಕೇಳಿದ್ರು ರಾಜ ಈಶ್ವರಪ್ಪನ ಹೆಸರು ಬರೆದಿದ್ರು. ಇವನ ಹೆಸರು ಇದೆಯಾ? ಡೆತ್ ನೋಟ್ನಲ್ಲಿ ಇವನ ಹೆಸರು ಇದೆಯಾ? ಪ್ರಿಯಾಂಕ್ ಖರ್ಗೆ ಹೆಸರು ಎಲ್ಲೂ ಕೂಡ ಇಲ್ಲ. ಪ್ರಿಯಾಂಕ ಖರ್ಗೆ ಅವರೇ ಸ್ಪಷ್ಟಪಡಿಸಿದ್ದಾರೆ, ಇದರಲ್ಲಿ ನನ್ನ ಪಾತ್ರ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ಈಗ ನಾವು ಕೂಡ ಅದನ್ನ ಈಗ ಏನು CODಗೆ ಆದೇಶ ಮಾಡಿದ್ದೇವೆ. ತನಿಖೆಯಲ್ಲಿ ಏನು ಬರುತ್ತೆ ಅದನ್ನ ನೋಡೋಣ. ಪ್ರಿಯಾಂಕಾ ಖರ್ಗೆ ಅವ್ರ ಪಾತ್ರ ಇಲ್ಲ ಅಂತ ಮೇಲ್ನೋಟಕ್ಕೆ ಬಂದಿದೆ ಅಂತ ಹೇಳಿ ನಮ್ಮ ಇಲಾಖೆಯವರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ತನಿಖೆ ವರದಿ ಬಂದ ಮೇಲೆ ಗೊತ್ತಾಗುತ್ತೆ. ಸಚಿನ್ ಗುತ್ತಿಗೆದಾರ ಹೌದೋ ಇಲ್ವೋ? ರಾಜ್ಯದಲ್ಲಿ ಗುಲ್ಲೆಬ್ಬಿಸುತ್ತಿರೋ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಅಸಲಿಗೆ ಸಚಿನ್ ಪಾಂಚಾಳ್ ಗುತ್ತಿಗೆದಾರರೇ ಅಲ್ಲ ಅನ್ನೋ ವಿಷಯ ಈಗ ಚರ್ಚೆಗೆ ಗ್ರಾಸವಾಗಿದೆ. ಈ ಸರ್ಕಾರದಾಗ ಯಾರೇ ದುಡ್ಡು ಕೆಲಸ ಮಾಡಿದ್ರು 2 ವರ್ಷ ಆದರೂ ಕೂಡ ಪೇಮೆಂಟ್ ಆಗ್ತಾ ಇಲ್ಲ. ಅದು ಒಂದು ಭಾಳ ದೊಡ್ಡ ಸಮಸ್ಯೆ ಆಗಿದೆ ನಮ್ಮ ಎಲ್ಲ ಗುತ್ತಿಗೆದಾರ ಬಾಂಧವರಿಗೆ. ಅದೇ ರೀತಿಯಾಗಿ ಯಾವುದೇ ಒಂದು ಕೆಲಸ ತೊಗೋಬೇಕಾದ್ರೆ 50%, 40%, 50% ದುಡ್ಡು ನಾವು ಕೊಟ್ಟು ನಾವು ಕೆಲಸ ತೊಗೋಂಥ ಪರಿಸ್ಥಿತಿ ಈ ಸರ್ಕಾರದಾಗ ಬಂದದ. ಇಲ್ಲ ರೀ, ನಾವು ಇಲ್ಲ ಭೇಟಿಯಾಗಿಲ್ಲ. ಅವ್ರು ಜಾಸ್ತಿ ಇಲ್ಲ ಬೀದರ್ ಲೋಕಲಲ್ಲಿ ಅವ್ರು ಕೆಲಸ ಮಾಡಿಲ್ಲ. ಇದ್ರ ಬಗ್ಗೆ ಅವರು ಎನ್ಕ್ವೈರಿ ಮಾಡಬೇಕು. ಅವ್ರ ಮನೆಯವರಿಗೆ ಅವ್ರಿಗೆ ನ್ಯಾಯ ಒದಗಿಸ್ಬೇಕು ಅಂತ ಈ ಮೂಲಕ ನಾ ಸರ್ಕಾರಕ್ಕೆ ಹೇಳಿ ಬಯಸ್ತೀನಿ. ಅದೇ ರೀತಿಯಾಗಿ ಸರ್ಕಾರ ಏನು ಇದರಲ್ಲಿ ಆ್ಯಕ್ಷನ್ ತೊಗದೇ ಇದ್ದಾಗ ನಾವು ಗುತ್ತಿಗೆದಾರ ಸಂಘದಿಂದ ನಾವು ಉಗ್ರ ಹೋರಾಟ ಮಾಡ್ತೀನಿ ಅಂತ ಕೂಡ ನಾನು ಹೇಳ್ತೀನಿ. ಸರ್, ನಾವು ಮೊದಲು ಹೇಳಿಲ್ರಿ, ಅವ ಗುತ್ತಿಗೆದಾರನ ಅವನ ಹತ್ರ ಲೈಸೆನ್ಸ್ ಅದಂತೂ ಕೂಡ ನಾವು ಒಪ್ಕೊಂಡಿಲ್ಲ ರೀ ಸರ್. ಅವ ಏನು ವರ್ಕ್ ಮಾಡ್ತೀನೋ ಅದು ಡೀಟೇಲ್ ಆಗಿ ಅವ್ನು ಡೆಟ್ ನೋಟ್ದಾಗೆ ಬರ್ದಾನೆ ಸರ್. ಅಷ್ಟು ಪಾಲ್ಕಿಯಲ್ಲಿ ಸಚಿನ್ ಆತ್ಮಹತ್ಯೆ ಗಂಟೆಗೂ ಹೊಸ ತಿರುವು ಪಡೆದುಕೊಳ್ತಾ ಇದೆ. ಮೊದಲು ಸಾಲಗಾರ ಅಂದರು, ನಂತರ ಸುಪಾರಿ ಕಿಲ್ಲರ್ಸ್ ಜೊತೆಗೂಡಿ ಹನಿ ಟ್ರ್ಯಾಪ್ ಮಾಡಲಾಗಿದೆ ಅಂತ ಹೇಳಿದರು. ಇದೀಗ ಬೇರೆ ವರಸೆ ಹೊರಬಂದಿದೆ. ಈ ಕುರಿತು ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸಚಿನ್ ಆತ್ಮಹತ್ಯೆಯಲ್ಲಿ ರಾಜಕೀಯ ವಾಕ್ಸಮರ. ತನಿಖೆಗೂ ಮೊದಲೇ ಸಚಿವ ಖರ್ಗೆಗೆ ಕ್ಲೀನ್ ಚಿಟ್. ಬೀದರ್ನ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣಕ್ಕೆ ದಿನಕ್ಕೊಂದು ಕ್ಷಣಕ್ಕೊಂದು ಎಂಬಂತೆ ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ. ರಾಜ್ಯ ಸರ್ಕಾರದ CID ತನಿಖೆಗೆ ಬಿಜೆಪಿ ಮತ್ತು ಸಚಿನ್ ಕುಟುಂಬಸ್ಥರು ವಿರೋಧಿಸಿದ್ದು CBI ತನಿಖೆಗೆ ಪಟ್ಟು ಹಿಡಿದಿದ್ದಾರೆ. ಸಚಿನ್ ಆತ್ಮಹತ್ಯೆ ಕೇಸ್ ರಾಜಕೀಯ ಕದನಕ್ಕೆ ಕಾರಣವಾಗಿದೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ತನಿಖೆಗೂ ಮೊದಲೇ ಸಚಿವ ಪ್ರಿಯಾಂಕ್ ಖರ್ಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಪ್ರಿಯಾಂಕಾ ರಾಜೀನಾಮೆ ತಗೊಳ್ಳಲ್ಲ ಹಾಗಾದ್ರೆ? ಅವ್ರು ಡಿಮ್ಯಾಂಡ್ ಮಾಡ್ತಿರೋದು ಬಿಜೆಪಿ ರಾಜೀನಾಮೆ ಕೊಡಬೇಕು ಅಂತ, ಯಾವುದೇ ಕಾರಣಕ್ಕೂ ತಗೊಳ್ಳಲ್ಲ. ಏನಾದ್ರು ಎವಿಡೆನ್ಸ್ ಇರಬೇಕಲ್ಲ ಸರ್, ಹೊಸ ವರ್ಷದ ಏನಾದ್ರು ಎವಿಡೆನ್ಸ್ ಇರಬೇಕಲ್ಲ. ಏನೂ ಎವಿಡೆನ್ಸ್ ಇಲ್ಲದೆ ಡೆತ್ ನೋಟ್ನಲ್ಲಿ ಅವರು ಇಲ್ಲಿ ಹೆಸರು ಇಲ್ಲದೇನೆ ರಾಜೀನಾಮೆ ತಗೊಳ್ಳಿ ಅಂತಂದ್ರೆ ಮತ್ತೆ ಏನಂತ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರೆ ಅವ್ರ ಹೆಸರು ಇಲ್ಲ, ಅವ್ರದ್ದೇನು ಪಾತ್ರ ಇಲ್ಲ, ಅವ್ರ ಮೇಲೆ ಏನು ಎವಿಡೆನ್ಸ್ ಇಲ್ಲ. ರಾಜೀನಾಮೆ ಕೊಡಬೇಕು ಅಂತಂದ್ರೆ ಏನು ಯಾಕೆ ಕೊಡಬೇಕು? ಹಿಂದೆ ಈಶ್ವರಪ್ಪ ಇದರಲ್ಲಿ ಕೇಳಿದ್ರು ರಾಜ ಈಶ್ವರಪ್ಪನ ಹೆಸರು ಬರೆದಿದ್ರು. ಇವನ ಹೆಸರು ಇದೆಯಾ? ಡೆತ್ ನೋಟ್ನಲ್ಲಿ ಇವನ ಹೆಸರು ಇದೆಯಾ? ಪ್ರಿಯಾಂಕ್ ಖರ್ಗೆ ಹೆಸರು ಎಲ್ಲೂ ಕೂಡ ಇಲ್ಲ. ಪ್ರಿಯಾಂಕ ಖರ್ಗೆ ಅವರೇ ಸ್ಪಷ್ಟಪಡಿಸಿದ್ದಾರೆ, ಇದರಲ್ಲಿ ನನ್ನ ಪಾತ್ರ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ಈಗ ನಾವು ಕೂಡ ಅದನ್ನ ಈಗ ಏನು CODಗೆ ಆದೇಶ ಮಾಡಿದ್ದೇವೆ. ತನಿಖೆಯಲ್ಲಿ ಏನು ಬರುತ್ತೆ ಅದನ್ನ ನೋಡೋಣ. ಪ್ರಿಯಾಂಕಾ ಖರ್ಗೆ ಅವ್ರ ಪಾತ್ರ ಇಲ್ಲ ಅಂತ ಮೇಲ್ನೋಟಕ್ಕೆ ಬಂದಿದೆ ಅಂತ ಹೇಳಿ ನಮ್ಮ ಇಲಾಖೆಯವರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ತನಿಖೆ ವರದಿ ಬಂದ ಮೇಲೆ ಗೊತ್ತಾಗುತ್ತೆ. ಸಚಿನ್ ಗುತ್ತಿಗೆದಾರ ಹೌದೋ ಇಲ್ವೋ? ರಾಜ್ಯದಲ್ಲಿ ಗುಲ್ಲೆಬ್ಬಿಸುತ್ತಿರೋ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಅಸಲಿಗೆ ಸಚಿನ್ ಪಾಂಚಾಳ್ ಗುತ್ತಿಗೆದಾರರೇ ಅಲ್ಲ ಅನ್ನೋ ವಿಷಯ ಈಗ ಚರ್ಚೆಗೆ ಗ್ರಾಸವಾಗಿದೆ. ಈ ಸರ್ಕಾರದಾಗ ಯಾರೇ ದುಡ್ಡು ಕೆಲಸ ಮಾಡಿದ್ರು 2 ವರ್ಷ ಆದರೂ ಕೂಡ ಪೇಮೆಂಟ್ ಆಗ್ತಾ ಇಲ್ಲ. ಅದು ಒಂದು ಭಾಳ ದೊಡ್ಡ ಸಮಸ್ಯೆ ಆಗಿದೆ ನಮ್ಮ ಎಲ್ಲ ಗುತ್ತಿಗೆದಾರ ಬಾಂಧವರಿಗೆ. ಅದೇ ರೀತಿಯಾಗಿ ಯಾವುದೇ ಒಂದು ಕೆಲಸ ತೊಗೋಬೇಕಾದ್ರೆ 50%, 40%, 50% ದುಡ್ಡು ನಾವು ಕೊಟ್ಟು ನಾವು ಕೆಲಸ ತೊಗೋಂಥ ಪರಿಸ್ಥಿತಿ ಈ ಸರ್ಕಾರದಾಗ ಬಂದದ. ಇಲ್ಲ ರೀ, ನಾವು ಇಲ್ಲ ಭೇಟಿಯಾಗಿಲ್ಲ. ಅವ್ರು ಜಾಸ್ತಿ ಇಲ್ಲ ಬೀದರ್ ಲೋಕಲಲ್ಲಿ ಅವ್ರು ಕೆಲಸ ಮಾಡಿಲ್ಲ. ಇದ್ರ ಬಗ್ಗೆ ಅವರು ಎನ್ಕ್ವೈರಿ ಮಾಡಬೇಕು. ಅವ್ರ ಮನೆಯವರಿಗೆ ಅವ್ರಿಗೆ ನ್ಯಾಯ ಒದಗಿಸ್ಬೇಕು ಅಂತ ಈ ಮೂಲಕ ನಾ ಸರ್ಕಾರಕ್ಕೆ ಹೇಳಿ ಬಯಸ್ತೀನಿ. ಅದೇ ರೀತಿಯಾಗಿ ಸರ್ಕಾರ ಏನು ಇದರಲ್ಲಿ ಆ್ಯಕ್ಷನ್ ತೊಗದೇ ಇದ್ದಾಗ ನಾವು ಗುತ್ತಿಗೆದಾರ ಸಂಘದಿಂದ ನಾವು
ಉಗ್ರ ಹೋರಾಟ ಮಾಡ್ತೀನಿ ಅಂತ ಕೂಡ ನಾನು ಹೇಳ್ತೀನಿ. ಸರ್ ನಾವು ಮೊದಲು ಹೇಳಿಲ್ರಿ ಅವ ಗುತ್ತಿಗೆದಾರನ ಅವನ ಹತ್ರ ಲೈಸೆನ್ಸ್ ಅದಂತೂ ಕೂಡ ನಾವು ಒಪ್ಕೊಂಡಿಲ್ಲ ರೀ ಸರ್. ಅವ ಏನು ವರ್ಕ್ ಮಾಡ್ತೀನೋ ಅದು ಡಿಟೇಲ್ ಆಗಿ ಅವ್ನು ಡೆಟ್ ನೋಡ್ದಾಗೆ ಬರ್ದಾನೆ ಸರ್. ಅಷ್ಟು